ಬಂಧನ ಧಾರಾವಾಹಿ ನೋಡುಗರಿಗೆ ಇದೊಂದು ದೊಡ್ಡ ಬ್ರೇಕಿಂಗ್ ಅನ್ಬೋದು. ಯಾಕೆಂದ್ರೆ ಇದರಲ್ಲಿ ತಮ್ಮಯ್ಯನಿಗೆ ಕಂಪ್ಲೀಟ್ ಆಗಿ ಅಪಘಾತವಾಗುತ್ತೆ. ಆತ ಅಗಲಿಕೆ ಆಗಿರುವಂತದ್ದು ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇರೋದು ಅಣ್ಣಯ್ಯ. ಕುಸಿದು ಬೀಳ್ತಾರೆ ಕಣ್ಣೀರಲ್ಲಿ, ನೆನಪಿನಲ್ಲಿ. ನಿಜವಾಗ್ಲೂ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ದೇವ್ ಇದೀಗ ತಮ್ಮಯ್ಯ ತಿಲಕ್ನ ಕಳ್ಕೊಂಡಿರುವುದು ಬಹಳಷ್ಟು ಬೇಸರ ಮತ್ತೆ ಒಂದು ಆಘಾತದ ವಿಚಾರ. ಮತ್ತೆ ರಿಯಲ್ ಲೈಫ್ ನಲ್ಲೂ ಸಹ ಅಷ್ಟೇ ಅವರ ಒಂದು ಬಾಂಡಿಂಗ್ ತುಂಬಾನೇ ಚೆನ್ನಾಗಿತ್ತು. ಧಾರಾವಾಹಿಯಿಂದ ಇವರು ಪರಿಚಯ ಆಗಿ ಈಗ ನೋಡಿ ಒಂದು ಒಳ್ಳೆ ಬಾಂಡಿಂಗ್ ನಲ್ಲಿ ಬಿಟ್ಟು ಹೋಗ್ಬೇಕಾದಂತ ಒಂದು ಪರಿಸ್ಥಿತಿ. ತಿಲಕ್ ಪಾತ್ರವನ್ನ ಯಶಸ್ ಅಂತ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನು ಅಣ್ಣಯ್ಯ ಪಾತ್ರವನ್ನ ದೇವ್ ಪಾತ್ರ ಸೂರಜ್ ಅವರು ಬಿಗ್ ಬಾಸ್ ಮೂಲಕ ಫೇಮಸ್ ಆದಾರಲ್ಲ, ಬಿಗ್ ಬಾಸ್ ಬಳಿಕವೇ ಇವರಿಗೆ ಪವಿತ್ರ ಬಂಧನ ಧಾರಾವಾಹಿ ಸಿಕ್ಕಿದ್ದು ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಎಲ್ರಿಗೂ ಕೂಡ ಇಷ್ಟ ಆಗಿದೆ. ಆದ್ರೆ ಇದೀಗ ತಿಲಕ್ ಪಾತ್ರ ಏನಿದೆ ಮುಕ್ತಾಯವಾಗ್ತಾ ಇದೆ. ಯಾಕೆಂದ್ರೆ ಅದರಲ್ಲಿ ಅವರು ಕತೆ ಅಂತ್ಯ ಆಗ್ತಾ ಇದೆ. ಸೊ ಹೀಗಾಗಿ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ. ಒಟ್ಟಿಗೆ ಗೆಟ್ ಟುಗೆದರ್ ಸಹ ಮಾಡ್ತಾರೆ. ಶೂಟಿಂಗ್ ಮೆಮೊರೀಸ್ ಎಲ್ಲವನ್ನೂ ಕೂಡ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಭಾವುಕರಾಗ್ತಾ ಇದ್ದಾರೆ. ಸೂರಜ್ ಅವರು ತಮ್ಮಯ್ಯನನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ತಮ್ಮಯ್ಯ ಇರ್ಬೇಕಾಗಿತ್ತು ಅಂತ ಅವರಿಗೂ ಕೂಡ ಅನಿಸ್ತಾ ಇದೆ. ಸೊ ನೀವು ಕೂಡ ನೋಡ್ತಾ ಇದ್ದೀರಾ ಪವಿತ್ರ ಬಂಧನ. ನಿಮ್ಗೂ ಕೂಡ ಇಷ್ಟನ ಅಣ್ಣ ತಮ್ಮನ ಆಕ್ಟಿಂಗ್? ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ.